ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾವೀಗ ಕೂರ್ಗ್ ಡೈರೀಸ್ನಲ್ಲಿ ಕೊನೆ ಭಾಗದಲ್ಲಿದ್ದೀವಿ. ಲಾಸ್ಟ್ ವೀಡಿಯೋನಲ್ಲೆಲ್ಲ ನೋಡಿದ್ದೀರಾ ಮಡಿಕೇರಿ ಫೋರ್ಟು ಮತ್ತು ರಾಜಾ ಸೀಟ್ ಎಲ್ಲ ನೋಡ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ದ ಬೆಸ್ಟ್ ಪ್ಲೇಸ್ ಇನ್ ಮಡಿಕೇರಿ ಮಂಡಲ್ಪಟ್ಟಿ ಪೀಕಿಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿಗೆ ಹೋಗೋ ರೂಟೇ ಒಂಥರ ಮಸ್ತಾಯಿದ್ದು ಗುರು. ಅದರಲ್ಲೂ ಈ ಮಳೆ ಬಂದ್ರಂತೂ ಮಾತ್ರ ಆಹಾ ಮಜನೋ ಮಜಾ. ಅದು ಬೈಕ್ ರೈಡು ಮಳೆ ಹೆಂಗಿರುತ್ತೋ ಅಂದರೆ ಒಳ್ಳೆ ಸ್ವರ್ಗ ಇದ್ದಂಗೆ ಇರುತ್ತೆ. ಚೆನ್ನಾಗಿತ್ತು ಹೋಗೋ ರೂಟೆಲ್ಲವ. ತುಂಬ ಜನ ಹೋಗಿರ್ತಾರೆ. ನಾನು ಯಾವಾಗಲೂ ಲಾಸ್ಟ್ ಟೈಮ್ ಒಂದು ಸರಿ ಬಂದಾಗ ಫುಲ್ಲು ಜೋರು ಮಳೆ, ಆ ಮಳೆಯಲ್ಲೇ ಹೋಗಿದ್ದೆ. ನೋಡಿ ನಮ್ಮ ಹುಡುಗರೆಲ್ಲ ಹೆಂಗೆ ಬರ್ತಾವ್ರೆ ಅಂತ. ಇನ್ನೇನು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಮಂಡಲ್ಪಟ್ಟಿ ಪೀಕಿಗೆ ಹೋಗ್ತಾ ಇಲ್ಲಿ ರೈಟ್ ತಗೋಬೇಕು. ಇಲ್ಲಿ ಮುಂದೆ ಇಲ್ಲೇನು ಅಂದರೆ ಹೇಳ್ತಾರೆ ಮುಂಚೆನೇ ಜೀಪ್ನವರು, ಇಲ್ಲಿಂದಲೇ ಜೀಪ್ ಸಫಾರಿ ಇರುತ್ತೆ. ಬೈಕಲ್ಲಿ ಬರಲ್ಲ, ಕಾರಲ್ಲಿ ಬಂದರೆ ಕಾರೆಲ್ಲ ಹೋಗಲ್ಲ ಮೇಲೆ. ಬೈಕು ಕೆಲವೊಂದು ಬೈಕ್ ಕಷ್ಟ, ಸ್ಪೋರ್ಟ್ಸ್ ಬೈಕ್ ಆದರೆ ಹೋಗಲ್ಲ ಹಿಂಸೆ. ಅದೇ ಆಫ್ ರೋಡ್ ಬೈಕ್ ಆದರೆ ಆರಾಮಾಗಿ ಹೋಗ್ಬೋದು. ಪ್ರಾಬ್ಲಮ್ ಏನು ಅಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ ಅಣ್ಣ ಹೋಗೋಕ್ಕಾಗಲ್ಲ, ಬೈಕು ಹಿಂಸೆ, ಫುಲ್ ಆಫ್ ರೋಡ್ ಇದೆ, ಹೊಡೆಯೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಜೀಪ್ನವ್ರು ಹೇಳ್ತಾರೆ. ಅಂದರೆ ನಮ್ದು ಆಫ್ ರೋಡ್ ಬೈಕ್ ಆದ್ದರಿಂದ ಹೊಡಿಬೋದಾಗಿತ್ತು. ಬುಲೆಟ್ಗೆ ಒಂಚೂರು ಹಿಂಸೆ ಆಯ್ತು ಅಷ್ಟೇ. ಅಲ್ಲೇ ಜೀಪ್ ಸಫಾರಿ ತಗೊಳ್ಳಿ ಅಂತ ಹೇಳಿದ್ರು ಅವರು. ಆದರೂ ನಾವಿಲ್ಲ ಬಿಡೋಣ, ಲಾಸ್ಟ್ ಟೈಮ್ ಬಂದದ್ದೇ ಬೈಕಲ್ಲಿ ಹೋಗಿದ್ದೆ, ಹೋಗ್ಬೋದು ಏನಾಗಲ್ಲ ಅಂತ ನಾನು ಬೈಕಲ್ಲೇ ಬೈಕಲ್ಲೇ ಹೋಗೋಣ ಅಂತ ಹೊರಟು. ನಾವು ಹೋಯ್ತಾ ನೋಡ್ತಾ ಇದ್ದೀವಿ, ಫಾಗ್ ಕಮ್ಮಿನೇ ಆಯ್ತಲ್ಲ ಗುರು. ಫುಲ್ ಫಾಗ್ ಆಯ್ತೈತೆ, ದಾರಿನೂ ಕಾಣ್ತಾ ಇಲ್ಲ, ರೋಡೆಲ್ಲ ಹಿಂಗೆ ಫುಲ್ ಆಫ್ ರೋಡು. ಏನು ಮಾಡೋಣ, ನಾನು ಒಂದೇ ಯೋಚನೆ ಆಗಿದ್ದು, ದರಿದ್ರ ನನ್ನ ಮಗನ ಹಿಂಗೆ ಆಗೋಯ್ತಲ್ಲ, ಏನಾರ ಲಾಸ್ಟ್ ಟೈಮ್ ಥರ ಈ ಸರಿನೂ ವ್ಯೂ ಸಿಗ್ದೆ ಹೋದ್ರೆ ಹಿಂಸೆ ಆಗ್ತಲ್ಲ, ಅಷ್ಟು ದೂರ ಹೊಡೆದದ್ದು ಮುಕ್ಕುರ್ಕೊಂಬಂದದ್ದು ವೇಸ್ಟ್ ಆಗೋತ್ತಲ್ಲ ಅಂತ ಅಂದ್ಕೊಂಡೆ. ಏನು ಮಾಡೋಣ, ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅಂದ್ಕೊಂಡು ಹೋಯ್ತಾ ಇದ್ದೋ ಹಂಗೆ ನಿಧಾನಕ್ಕೆ. ಇನ್ನೊಂದೇನು ಅಂದರೆ ಜೀಪ್ ಸಫಾರಿಗೆ ನೀವು ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದರೆ, ನಾವು 5 ಜನ ಹೋಗಿದ್ದು. ಅವರು 5 ಜನದಿಂದ 2,500 ಕೊಡಿ ಸರ್, ಕರ್ಕೊಂಡು ಹೋಗ್ತೀವಿ ಅಂತ ಅಂದರು. ಆದರೆ ನಾವು ಅದೆಲ್ಲ ಬೇಡ ಅಂದ್ಬಿಟ್ಟು ಬಂದು, ಅಂದರೆ ಅಲ್ಲಿಗೆ ಪರ್ ಹೆಡ್ 500 ಬೀಳುತ್ತೆ. ಬಟ್ ಕೆಲವೊಂದು ಟೈಮ್ ಇದನ್ನ ಜಾಸ್ತಿನೂ ಮಾಡ್ತಾರೆ, 2,000 3,000 ಇಸ್ಕೋತಾರೆ. ಏನಿಲ್ಲ, ಜನ ಜಾಸ್ತಿ ಹೋದಷ್ಟು ಪರ್ ಹೆಡ್ಡು ಕಡಿಮೆ ಆಗುತ್ತೆ ಅಷ್ಟೇ, ನಿಮಗೆ ಇನ್ನೇನಿಲ್ಲ ಅದರಲ್ಲಿ. ನಂದೇನಿಲ್ಲ, ನಾನು ಆರಾಮಾಗಿ ಹೋಗ್ತಾ ಇದ್ದೆ. ನಮ್ಮ ನಮ್ಮ ಕುಮಾರ ಚೆನ್ನಾಗೇ ಹೊಡಿತಾ ಇದ್ದ. ಪಾಪ ನಮ್ಮ ಅಜ್ಜಿತ ಬುಲೆಟ್ ತಗೊಂಡು ಅವ್ನ ಫ್ರೆಂಡ್ ಬಸ್ಸೊಂದು ಬುಲೆಟ್ ಇಸ್ಕೊಬಂದು ಆ ಸೌಂಡಿಗೆ ಅರ್ಧ ತಲೆನೋವು ಬಂದೋಗಿತ್ತು ಹುಡುಗರಿಗೆ. ಅದಲ್ಲದೆ ಪಾಪ ಈ ಆಫ್ ರೋಡಲ್ಲಿ ಏನು ಅಂತ ತಾನೇ ಹೊಡಿತಾರೆ ಅಂತಾನೆ. ಆದರೂ ಹೆಂಗೋ ದಬಾಯಿಸಿ ಹೊಡೆದ ಹುಡುಗ ಒಟ್ಟಲ್ಲಿ. ಅದ್ರ ನಿಧಾನಕ್ಕೆ ನೋಡ್ಕೊಂಡು, ಅಂದರೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಅಲ್ವಾ ಅದು, ಹಂಗಾಗಿ ನಿಧಾನಕ್ಕೆ ವೆಯ್ಟ್ ಮಾಡ್ಕೊಂಡು ಅವನು ಬರಲಿ ಅಂದ್ಕೊಂಡು ನಿಧಾನಕ್ಕೆ ಅವನು ಕರ್ಕೊಂಡು ಜೊತೆಗೆ ಹೋಗೋಣ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೋ. ಅವನು ಒಂಚೂರು ಮುಕ್ಕುರ್ಕೊಂಡು ಹೊಡಿತಾ ಇದ್ದ ಪಾಪ. ನೋಡಿ, ಇದು ಆಫ್ ರೋಡ್ ಹಿಂಗಿರುತ್ತೆ ಫುಲ್ಲು ಮಂಡಲ್ಪಟ್ಟಿಗೆ ಹೋದರೆ. ಅದೇ ನಮ್ಮದು ಹಿಮಾಲಯನು ಈ ಥರ ಆಫ್ ರೋಡ್ ಬೈಕ್ಗಳಿಗಾದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವು ಮಾಮೂಲಿ ಆಫ್ ರೋಡ್ ಬೈಕ್ ಅಲ್ಲದೆ ನಾರ್ಮಲ್ ಸ್ಪೋರ್ಟ್ಸ್ ಬೈಕ್ ಇವೆಲ್ಲ ಆದರೆ ಸರಿಯಾಗಿ ಹಿಂಸೆ ಆಗುತ್ತೆ ಮಾತ್ರವ. ಏನಿಲ್ಲ, ಹೊಡಿಬೋದು, ಒಂದು ಚೂರು ದಬಾಯಿಸಿ ಹೊಡಿತೀನಿ ಅನ್ನೋದಾದರೆ ಹೊಡಿಬೋದು. ಪಾಪ ನಮ್ಮ ಅಜ್ಜಿತೊಂದು ಸಿಗಾಕಿ ಹೊಡ್ತು, ತಳ್ಕೊಟ್ಟೆ ಒಂಚೂರು ಮುಂದಕ್ಕೆ. ನಡಿ ಅಂತ ಆತಗೆ. ಇನ್ನೇನು ಅವನು ಹತ್ತಿಸ್ತಾ ಆತಗಿ. ಇನ್ನೇನು ಬಂದು ನೋಡಿ, ಇದೆ ಮೇಯ್ನು ಎಂಟ್ರೆನ್ಸ್, ಅಂದರೆ ಗೇಟಲ್ಲಿ. ಅಲ್ಲಿಂದಲೂ ಇನ್ನೇನು ಇಲ್ಲಿಗೆ ಬಂದೇಡ್ಕೆ ಏನು ಸಿಕ್ತು ಅಂತ ಅಲ್ಲ, ಇಲ್ಲಿಂದಲೂ ಒಂದು 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದವ ಪೀಕು. ನಾನು ಇಲ್ಲೊಂಚೂರು ಫಾಗ್ ಕ್ಲಿಯರ್ ಆಗಿದ್ದು ನೋಡಿ ಖುಷಿ ಆದೆ. ಅಯ್ಯೋ ಕ್ಲಿಯರ್ ಆಯ್ತಲ್ಲ ಹುಡುಗರು ಹೊತ್ತಿಗೆ ಹೆಂಗೆ ಅಂತವ. ಆದರೆ ಕರ್ಮ ನನ್ನ ಮಗೊಂದು 5 ನಿಮಿಷನೂ ಕ್ಲಿಯರ್ ಆಗಲಿಲ್ಲ ಅದು. ಮತ್ತು ವಾಪಸ್ ಹಂಗೆ ಫಾಗ್ ಬಂದೆ ಹೆಂಗೋ ಹೊತ್ತಿಗೆ ಎಂಟ್ರೆನ್ಸ್ ಅಂತವ. ಹುಡುಗರು ಬರಲಿ ಅಂತ ಕಾಯ್ಕೊಂಡು ಕೂತಿದ್ದೆ. ನಮ್ಮ ಅಜ್ಜಿತ ಹೆಂಗೋ ನಿಧಾನಕ್ಕೆ ಬರ್ತದ ಪಾಪ. ಅದರಲ್ಲೂ ಹಿಂಸೆ ಅಲ್ವಾ ಆಫ್ ರೋಡ್ ಹೊಡಿಯೋಕ್ಕೆ. ದಬಾಯಿಸಿ ಹೊಡಿತದ ಹುಡುಗ. ಹಂಗೆ ವೀಡಿಯೋ ಮಾಡ್ಕೊಂಡು ಅಲ್ಲೇ ನಿಂತದ್ದು. ಅಲ್ಲಿಂದ ಸರಿ ಅಂದ್ಬಿಟ್ಟು ಎಲ್ಲ ಆಯಿತು. ಮುಂದಕ್ಕೆ ರೋಡ್ ಏನಾಗ ಚೆನ್ನಾಗೈತೆ ಅಂತ ನಾವು ಅಂದ್ಕೊಂಡ್ರೆ ಏನಿಲ್ಲ, ಸ್ವಲ್ಪ ದೂರ 100-200 ಮೀಟ್ರ್ ಚೆನ್ನಾಗಿ ಸಿಮೆಂಟ್ ರೋಡು. ಆಮೇಲೆ ಮತ್ತೆ ಅದೇ ಗುಂಡಿ ರೋಡು, ಅದೇ ಆಫ್ ರೋಡು. ಇನ್ನೇನು ಹತ್ತತ್ರ ಬಂದಿದ್ದೀವಿ. ಇನ್ನೇನು ಬೈಕ್ ನಿಲ್ಲಿಸಿ ಬೆಟ್ಟದ ಮೇಲೆ ಕತ್ಬೇಕಷ್ಟೇ. ಬಾಚನಿಗೆ ಕೊಡು, ಇರೋ ರೆಡಿಯಲ್ಲಿ. ಹಾಂ ಹೇಳ್ತೀನಿ ಬಾ. ಹಲೋ, ನನ್ ಸಾಕಾಯ್ತೆ, ಇವಾಗ ಮಾತಾಡಬೇಡಿ. ನನ್ನ ಕೈಲಾಗ್ತಾ ಇಲ್ಲ. ಯಾವ್ದೋ ಕಿತ್ತೋ ರೋಡಿ ಕರ್ಕೊಂಬಂದವನೆ. ಕಿತ್ತೋದ್ ರೋಡಲ್ಲ ಕಣೋ, ಆಫ್ ರೋಡು. ನಮಗೆ ಕಿತ್ತೋಗಿರೋದಲ್ಲ ಕಣ್ರು, ಆಫ್ ರೋಡು. ಅಯ್ಯೋ ತುಣ್ದೆ ನಾನು. ನನ್ನ ಬೈಕ್ ತಗೊಬರುವೆ. ಆಯ್ತಿತ್ತು ಕೊಡು ಅಲ್ಲಿ. ನನಗೆ ಕೊಡೋಣ. ಹೆಂಗಿದ್ರು ಅತ್ತೆ ಜೊತೆ ಹೋಗಿಲ್ಲ ಅಂತ ಹೇಳದ್ಬಿಟ್ಟು ಹೋಗ್ಬಿಟ್ಟು ಕಲ್ಲೇ ತಾಕ್ಬಿಟ್ಟತ್ತೆ. ಹೊಟ್ಬಿಡೋದ ಹಿಡ್ಕೆನೋ ಬಿಡು, ಅದೇ ಕೊಡ್ದಾಕ್ತೀಯ ಎವಿಡೆನ್ಸ್ ವಿಡಿಯೋ ಫೋಟೋ ವಿಡಿಯೋ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಮುಗಿಸ್ಬಿಡೋದು. ಮೊಬೈಲ್
ಪೀಕ ಇಲ್ಲ ಮಾರಾಕ್ ಹೋಗೋಣ. ಇಂತೂ ಮಂಡಲ್ಪಟ್ಟಿ ಪೀಕಿಗೆ ಬಂದು ವ್ಯೂ ನೋಡೋಣ ಅಂದರೆ ಫುಲ್ಲು ಫಾಗು, ಹೆವಿ ಫಾಗು, ತುಂಬ ಫಾಗು, ಎಲ್ಲಿ ನೋಡಿದ್ರು ಫಾಗು. ನೋಡ್ರಪ್ಪ, ಇದೇ ಮಂಡಲ್ಪಟ್ಟಿ ಪೀಕು ಹೆಂಗೈತೆ ಅಂತವ. ಪಾಪ ಅಲ್ಲಿ ಕೆಲವರು ಹುಡುಗಿರು ಬಂದಿದ್ರು, ಅವ್ರಿಗೂ ವ್ಯೂ ಏನೂ ಸಿಗ್ಲಿಲ್ಲ. ಬೆಳಕಾಳು ಫುಲ್ಲು ಸುತ್ತಮುತ್ತ ಯಾಕಡೆಗೆ ನೋಡಿದ್ರು ಏನು ನೋಡಿದ್ರು ಬರೀ ನಮ್ಮ ಮುಖ ನಾವೇ ನೋಡ್ಕೋಬೇಕಾಯ್ತು, ಹಂಗಿತ್ತು ಹೆವಿ ಗಾಳಿ. ವಿಡಿಯೋ ಈಗ ಅಂತ ಆಗ್ತಾ ಇದ್ದೀನಿ. ಕುಣಿರೋ ಒಂದು ಡ್ಯಾನ್ಸ್ ಮಾಡ್ರೆ ಸ್ಪೀಕ್ ಏನು ಕಾಣುತ್ತೆ, ಏನು ಕಾಣ್ತಾ ಇಲ್ಲ ಸುತ್ತಮುತ್ತ. ಅಂತೂ ಇಂತೂ ಹೆಂಗೋ 1 ಗಂಟೆ ಕಾದಕ್ಕೂ ಹೆಂಗೋ ನಿಧಾನಕ್ಕೆ ಒಂಚೂರು ಫಾಗ್ ಕ್ಲಿಯರ್ ಆಯ್ತು. ಒಂಚೂರು ಬಿಸಿಲು ಬಂದಾಗ ಒಂಚೂರು ಫಾಗ್ ಕ್ಲಿಯರ್ ಆಗಿ ಹೆಂಗೋ ಒಂಚೂರು ವ್ಯೂ ಸಿಕ್ತು. ನಾವು ಹೋಗಿದ್ಕೂ ಹೆಂಗ ನಮ್ಮ ಪುಣ್ಯ ವ್ಯೂ ಸಿಕ್ತಲ್ಲ ಅಂದ್ಬಿಟ್ಟು ಕೆಳಗಡೆ ಇನ್ನೊಂದ್ಸರಿ ಹೋಗೋಣ ಅಂದ್ಬಿಟ್ಟು ಹಂಗೆ ವ್ಯೂ ನೋಡ್ಕೊಂಡು ಕೂತದಲ್ಲೇ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಹೊರಡೋಣ ಅಂತವ. ಹೋದ್ರು ಬಿಡಕ್ಕ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಫುಲ್ಲು ಫಾಗು, ಹೆಂಗೋ ಒಂದು ವ್ಯೂ ಸಿಕ್ತು ಅತಗಿ. ಹೆಂಗಾಯ್ತು ಮರ್ಯಾಲಿ. ಅಯ್ಯೋ ಯಪ್ಪ, ಮಂಡಲ ಅದು ಕವರಿಗೆ ಸೊ ಗಾಯ್ಸ್, ಇವಾಗ ಮಂಡಲ್ಪಟ್ಟಿ ಮುಗಿಸ್ಕೊಂಡು ಕೊನೆ ಪ್ಲೇಸ್ ಒಂದು ಫಾಲ್ಸ್ ಐತಿ, ಅಬ್ಬಿ ಫಾಲ್ಸು. ಅದನ್ನು ನೋಡ್ಕೊಂಡು ಊರ ಕಡೆಗೆ ಹೋಗೋಣ ಅಂತ ಇವಾಗ ಅಬ್ಬಿ ಫಾಲ್ಸ್ ಕಡೆಗೆ ಹೋಯ್ತಾ ಇದ್ದೀವಿ ನಿಧಾನಕ್ಕೆ. ಎಲ್ಲಿಗೆ ಹೋಯ್ತಿದ್ದೀವಲ್ಲ? ಎಲ್ಲಿಗೆ ಎಲ್ಲಿಗೆ ಹೋಯ್ತಿದ್ದೀವಿ ಹೇಳು? ಯಾವ ಕ್ರಿಕೆಟ್ ಸ್ಕೋರ್ಲ? ಇವತ್ತು ಯಾವ ಮ್ಯಾಚ್ ಐತ್ಲಾ? ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸಿಗೆ ಒಳ್ಳೆ ನೀಟಾಗಿ ಮೆಟ್ಲು ರೋಡ್ ಮಾಡ್ಯಾವ್ರೆ. ಏನಬ್ಬಬ್ಬ ಅಂದರೆ ಒಂದು 300-400 ಮೀಟ್ರು, ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಸಾಕು, ಸಿಗುತ್ತೆ ಫಾಲ್ಸು. ನೋಡಿ ಒಂದು ಫಾಲ್ಸ್ ಹತ್ರವ ಆಲ್ರೆಡಿ. ಎಷ್ಟು ಎಲಿಫೆಂಟ್ ಕ್ಲೋಸ್ ಆಗಿರುತ್ತೆ. ನೋಡ್ರಿ ಡೈರೆಕ್ಟ್ ಊರಿಗೆ ಹೊಡ್ಯಾರ. ಇದು ಎಷ್ಟನೇ ಹೌದು. ಟೋಟಲ್ ಎಷ್ಟನೇ ಎಕ್ಸಾಮ್ಲ ನಿಂದು ಮುಗ್ದದೀಗ? ಎಷ್ಟನೇದಿರ ಒಂದು ಈಗ? 9 ಎಕ್ಸಾಮ್ ಮುಗಿಸ್ಬಿಟ್ಟು ಮಿಥುನ ಇವತ್ತಿಗೆ ಊರ ಕಡೆಗೆ ಹೊರಟವನೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬಿಡು ಆಯಿತು ಓಲಿ, ನಿಮ್ಮ ಮನೇಲಿ ಹೇಳಿಲ್ಲ, ಇನ್ನೂ ಗೊತ್ತಾಗಿಲ್ಲ. ನೋಡೋಣ ನಾಳೆ ಗೊತ್ತಾಗ್ತಾ ಇಲ್ವಾ. ಸೊ ಗಾಯ್ಸ್, ನೋಡಿದ್ರಲ್ಲ ಮಂಡಲ್ಪಟ್ಟಿ ಪೀಕು ಮತ್ತು ಅಬ್ಬಿ ಫಾಲ್ಸು ಹೇಗಿತ್ತು ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಇನ್ನೊಂದು ಮಂಡಲ್ಪಟ್ಟಿ ಏನು ಅಂದರೆ ಇನ್ಫಾರ್ಮೇಷನು ಮಡಿಕೇರಿಯಿಂದ 18 ಕಿಲೋಮೀಟ್ರ್ ದೂರ ಐತೆ ಅಷ್ಟೇ ಮಂಡಲ್ಪಟ್ಟಿ. ಇನ್ನು ಅಲ್ಲಿ ಹೋದರೆ ಸ್ಟಾರ್ಟಿಂಗು ಬೈಕಿಗೆ ಒಂದು ಪರ್ ಬೈಕ್ ಅಂತವ 20 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಪರ್ ಪರ್ಸನ್ ಅಂತ 50 ರೂಪಾಯಿ 60 ರೂಪಾಯಿನೋ ಇಸ್ಕೊತಾರೆ. ಅದೇ ಎಂಟ್ರಿ. ಅದು ಬಿಟ್ಟರೆ ಇನ್ನೇನು ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಸೊ ಗಾಯ್ಸ್, ನೋಡಿದ್ರಲ್ಲ ಅವತ್ತಿಂದ ನಮ್ಮದು ಕೂರ್ಗ್ ಟ್ರಿಪ್ನ ಕೂರ್ಗ್ ಡೈರೀಸ್ ಆಗಿ ಪಾರ್ಟ್ ಬೈ ಪಾರ್ಟು ನೀಟಾಗಿ ಎಲ್ಲ ಡಿವೈಡ್ ಮಾಡಿ ವೀಡಿಯೋನ ಎಡಿಟ್ ಮಾಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ನೋಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೈತೆ ಹೆಂಗೈತೆ ಎಲ್ಲ ವೀಡಿಯೋಸು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಇದು ಈ ಟ್ರಿಪ್ಪು. ಇನ್ನು ನೆಕ್ಸ್ಟ್ ಟ್ರಿಪ್ಪಲ್ಲಿ ಎಲ್ಲಿಗೆ ಹೋಗ್ತೀನಿ ಏನು ಅಂತ ಎಲ್ಲ ನೆಕ್ಸ್ಟ್ ಟ್ರಾವೆಲ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಿಪ್ಪಲ್ಲಿ, ನೆಕ್ಸ್ಟ್ ರೈಡಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಆ್ಯಂಡ್ ಟೇಕ್ ಕೇರ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಓಕೆ ಗಾಯ್ಸ್, ಬಾಯ್ ಆ್ಯಂಡ್ ಟೇಕ್ ಕೇರ್ ಆಲ್.